ಕಲರ್ ಚೇಂಜ್ ಆಗೋ ದಾಸವಾಳನ ನೀವು ನೋಡಿದೀರಾ? ನೋಡಿ, ಮಾರ್ನಿಂಗ್ ಪ್ಯೂರ್ ವೈಟ್ ಇರುತ್ತೆ, ಮಧ್ಯಾಹ್ನ ಲೈಟ್ ಪಿಂಕ್, ಸಂಜೆ ಆದ ತಕ್ಷಣ ಡಾರ್ಕ್ ಪಿಂಕ್. ಇದು ಒಂದು ಜಾತಿಯ ದಾಸವಾಳ. ಇದನ್ನ ಲ್ಯಾಂಡ್ ಲೋಟಸ್ ಅಂತಾನೂ ಕರೀತಾರೆ, ಕೆಲವೊಬ್ರು ಲ್ಯಾಂಡ್ ರೋಸ್ ಅಂತಾನು ಹೇಳ್ತಾರೆ. ಬಟ್ ಇದು ಹೈಬಿಸ್ಕಸ್ ಜಾತಿದು. ತುಂಬಾ ಹೂವ ಬಿಡತ್ತೆ. ಕಾಂಪೌಂಡ್ ನಲ್ಲಿ ಒಂದ್ ಗಿಡ ಹಾಕೊಂಡ್ರೆ ನೀವು ಎಲ್ಲರೂ ಕೇಳ್ತಿರ್ತಾರೆ, ಇದು ಎಷ್ಟು ಚೆನ್ನಾಗಿದೆ, ಏನು ಹೂವ ಅಂತ. ಅಷ್ಟು ಚೆನ್ನಾಗಿರತ್ತೆ. ನಮ್ಗೂನು ಮನ್ಸಿಗೆ ಖುಷಿ ಇರತ್ತೆ. ಅಂದ್ರೆ ಕಲರ್ ಚೇಂಜ್ ಆಗತ್ತಲ್ಲ, ಮಧ್ಯಾಹ್ನ ಆದ ತಕ್ಷಣ ಲೈಟ್ ಪಿಂಕ್ ಆಗ್ಬಿಡತ್ತೆ, ಸಂಜೆ ಆದ ತಕ್ಷಣ ನೋಡಿ ಡಾರ್ಕ್ ಪಿಂಕು. ಇದು ನೋಡೋಕೆ ದಾಸವಾಳದ ಗಿಡ ತರ ಇರಲ್ಲ, ಸ್ವಲ್ಪ ಬೇರೆ ತರ ಇರತ್ತೆ ಎಲೆಗಳು. ಬಟ್ ಇದು ಹೈಬಿಸ್ಕಸ್ ಜಾತಿಲಿ ಬಂದಿರೋದು. ಇದು ನಾನು ಕಟ್ ಮಾಡಿರೋದು ಲಾಸ್ಟ್ ಇಯರ್ ಹೂ ಬಿಟ್ಟಿತ್ತು, ನಾನು ಕಟ್ ಮಾಡಿದೀನಿ. ಇವಾಗ ಮತ್ತೆ ಚಿಗುರುತ್ತಾ ಇದೆ, ಮೊಗ್ಗುಗಳು ಆಗ್ತಿದೆ. ಮೊಗ್ಗು ಅರಳಿ ಹೂವಾದ ತಕ್ಷಣ ಮತ್ತೊಂದು ವಿಡಿಯೋ ಮಾಡ್ತೀನಿ. ಬಟ್ ಲಾಸ್ಟ್ ಇಯರ್ ಅಂತೂ ತುಂಬಾನೇ ಹೂ ಬಿಟ್ಟಿತ್ತು, ತುಂಬಾ ಚೆನ್ನಾಗಿರುತ್ತೆ. ನಾವು ಗಿಡದಿಂದ ಕಟ್ ಮಾಡಿ ಎತ್ತಿ ದೇವ್ರಿಗೆ ಹಾಕಿದ್ರು ಕಲರ್ ಚೇಂಜ್ ಆಗುತ್ತೆ, ಗಿಡದಲ್ಲೇ ಇದ್ರೂ ಕಲರ್ ಚೇಂಜ್ ಆಗುತ್ತೆ. ನಾವು ದೇವರ ಮೇಲೆ ಹಾಕಿದ್ರು ಅದರದ್ದು ಕಲರು ಚೇಂಜ್ ಆಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಗಿಡಗಳ ಜೊತೆ ಒಂದು ಇದನ್ನ ಹಾಕೊಂಡ್ರಿ, ಈ ಹೈಬಿಸ್ಕಸ್ ಅನ್ನ, ನಮ್ಮ ಗಾರ್ಡನ್ ಇಂದ ಅಥವಾ ನಮ್ಮ ಬಾಲ್ಕನಿದ ಲುಕ್ಕೇ ಚೇಂಜ್ ಆಗ್ಬಿಡತ್ತೆ. ಅದು ಕಟ್ ಮಾಡಿದ್ರೂ ಕಲರ್ ಚೇಂಜ್ ಆಗತ್ತೆ, ಅಥವಾ ನೀವು ಗಿಡದಲ್ಲೇ ಇಟ್ರು ಕಲರ್ ಚೇಂಜ್ ಆಗುತ್ತೆ. ನೋಡಿ, ನಾ ದೇವ್ರ ಮನೆಗೆ ಹಾಕಿದೀನಿ. ಮಾರ್ನಿಂಗ್ ವೈಟ್ ಇತ್ತು, ಆಮೇಲೆ ಪಿಂಕ್ ಆಯ್ತು, ಡಾರ್ಕ್ ಪಿಂಕ್ ಆಯ್ತು. ಸೊ ಎವ್ರಿ ಒನ್ ಇದನ್ನ ಹಾಕೊಬೇಕು, ತುಂಬಾ ಖುಷಿ ಆಗತ್ತೆ. ಟ್ರೈ ಮಾಡಿ. ಎಲ್ಲಾ ನರ್ಸರಿನಲ್ಲೂ ಸಿಗತ್ತೆ ಇದು, ಇಲ್ಲ ಆನ್ಲೈನ್ ಅಲ್ಲಿ ಸೀಡ್ ಸಿಗತ್ತೆ, ಇಲ್ಲ ಕಟಿಂಗ್ಸ್ ಅಲ್ಲೂ ಹಾಕೊಬಹುದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.